ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಇಂಗು ತಿಂದ ಮಂಗನಂತಾಗಿದೆ ಈಗ ಕಾಂಗ್ರೆಸ್ನ ಪರಿಸ್ಥಿತಿ. ಕಾಂಗ್ರೆಸ್ನ ಒಳಗಡೆನೆ ಎಂಥ ಪರಿಸ್ಥಿತಿ ಅಂತಂದ್ರೆ ರಾಜೀನಾಮೆ ಪರ್ವ ಶುರುವಾಗ್ತಾ ಇದೆಯಾ, ಆ ರೀತಿಯಾದಂತಹ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿರೋದು ಕಾಂಗ್ರೆಸ್ ಪಾಳೆಯ. ತಮ್ಮದೇ ಸರ್ಕಾರದ ವಿರುದ್ಧ ಶಾಸಕರು ಕೆಂಡಾಮಂಡಲ ಆಗ್ತಾರೆ. ಸರ್ಕಾರದ ವಿರುದ್ಧ ಸಾಲು ಸಾಲು ಶಾಸಕರು ಸೇರಿದರು. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಿದೆಯಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತ ವಿಡಿಯೋ ಸಾಕ್ಷ್ಯಗಳು ಕೂಡ ಲಭ್ಯ ಆಗ್ತಾ ಇದೆ. ಶಾಸಕ BR ಪಾಟೀಲ್ ಆಡಿಯೋ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ. ಅದರ ಜೊತೆಗೆ ಅನುದಾನಕ್ಕೆ ಕತ್ತರಿ ಬಗ್ಗೆ ರಾಜು ಖಾಗೆ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ರಾಜೀನಾಮೆ ಕೊಟ್ಟೇ ಬಿಡ್ತಾರಾ ರಾಜು ಖಾಗೆ? ಹಾಗಾದ್ರೆ ಏನು ಮಾತಾಡಿದ್ರು ಅವರು ನೋಡೋಣ. ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ಹಾಗಾದ್ರೆ ರಾಜು ಖಾಗೆ ರಾಜೀನಾಮೆ ಕೊಡ್ತಾರಾ? ಮತ್ತಷ್ಟು ಮಾಹಿತಿ ಕೊಡಬೇಕು. ದಿವಿತ್, ಸರ್ಕಾರದಲ್ಲಿ ಇಷ್ಟು ದಿನ ಶಾಸಕರ ಹಿರಿಯ ಶಾಸಕರ ಅಸಮಾಧಾನ, ಬೇಸರ ಎಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು. ಆ ಪರಿಸ್ಥಿತಿ ಯಾವಾಗ BR ಪಾಟೀಲ್ ಅವರ ಆಡಿಯೋ ವೈರಲ್ ಆಯ್ತು, ಹೊರಗಡೆ ಬಂತು, ಅಷ್ಟು ಮಾತ್ರ ಅಲ್ಲದೆ ಈ ಆಡಿಯೋ ನನ್ನದೇ, ನಾನು ಸತ್ಯವನ್ನೇ ಹೇಳಿದ್ದೇನೆ, ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹಣ ಕೊಟ್ಟಂತವರಿಗೆ ಮನೆಗಳು ಸಿಗ್ತಾ ಇದೆ ಅನ್ನುವಂತ ಆರೋಪವನ್ನ ಮತ್ತೆ ಪುನರುಚ್ಚಾರ ಮಾಡಿದ್ರು. ಅದೀಗ ಮತ್ತೆ ಒಬ್ಬೊಬ್ಬರೇ ಶಾಸಕರು, ಹಿರಿಯ ಶಾಸಕರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳ ವಿಚಾರಕ್ಕೆ ಮಾತನಾಡುವಂತಹ ಸಂದರ್ಭದಲ್ಲಿ ನೇರವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ನಮ್ಮದೇ BR ಪಾಟೀಲ್ ಅವರ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಭಿನ್ನ ಇಲ್ಲ, ನಮಗೂ ಕೂಡ ಅಂತದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ ಹೇಳಿದ್ರೆ ಟೆಂಡರ್ ಆದ್ರೂ ಕೂಡ ವರ್ಕ್ ಆರ್ಡರ್ ವಿಷಯ ಆಗ್ತಾ ಇಲ್ಲ, ಅನುದಾನ ಬಂದರೂ ಕೂಡ ವರ್ಕ್ ಆರ್ಡರ್ ವಿಷಯಗಳಾಗ್ತಾ ಇಲ್ಲ, ಕ್ಷೇತ್ರಗಳಲ್ಲಿ ಜನರಿಗೆ ನಾವು ಯಾವ ರೀತಿ ಉತ್ತರವನ್ನು ಕೊಡಬೇಕು ಅನ್ನುವಂತ ಪ್ರಶ್ನೆಗಳನ್ನ ಈಗ ಎತ್ತುತ್ತಾ ಇರುವಂತದ್ದು. ಮತ್ತೆ CM ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ BR ಪಾಟೀಲ್ ರವರು ಈಗಾಗಲೇ ಮಾತುಕತೆ ಕರೆದಂತ ಸಂದರ್ಭದಲ್ಲೂ ಕೂಡ ನಾನು 25ಕ್ಕೆ ಬಂದು ಭೇಟಿ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಇದೇ ಹೊತ್ತಿನಲ್ಲಿ ರಾಜು ಖಾಗೆ ಅವರು ಕೂಡ ಈ ಪರಿಸ್ಥಿತಿ ಸರಿ ಹೋಗ್ಲಿಲ್ಲ ಅಂತಂದ ಹೇಳಿದ್ರೆ ನಾನು CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತೀನಿ, 2 ದಿನದಲ್ಲಿ ಭೇಟಿ ಮಾಡಿ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಇದು ಕೇವಲ ಶಾಸಕರ ಅಸಮಾಧಾನ, ಕೇವಲ ಹಿರಿಯ ಶಾಸಕರು ಮಾತ್ರ ಅಲ್ಲ, ಕಾಂಗ್ರೆಸ್ನೊಳಗಿರುವಂತಹ ಎಲ್ಲ ಬಹುತೇಕ ಶಾಸಕರ ಅಸಮಾಧಾನವೂ ಕೂಡ ಇದೇ ಆಗಿದೆ. ಯಾಕೆಂತಂದ ಹೇಳಿದ್ರೆ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಒಂದು ಕಡೆಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋಂಥದ್ದು ಒಂದು ಕಡೆಗೆ, ಮತ್ತೊಂದು ಕಡೆಗೆ ತಮ್ಮ ಕ್ಷೇತ್ರಗಳಿಗೆ ಕೆಲಸ ಆಗ್ಬೇಕಂತಂದ ಹೇಳಿದ್ರೆ ಹಣ ಕೊಟ್ಟು ಮಾಡಿಸಿಕೊಳ್ಳುವಂತಹ ಅನಿವಾರ್ಯತೆ ಇದ್ರೂ ಕೂಡ, ಸರ್ಕಾರ ನಮ್ಮದೇ ಇದ್ರೂ ಕೂಡ ಇಂತಹ ಪರಿಸ್ಥಿತಿ ಬಂದಿದೆ ಅನ್ನುವಂತ ನೇರವಾದಂತಹ ಬೇಸರವನ್ನ ಆಂತರಿಕವಾಗೂ ಕೊಡೋ ಕಡೆ ಕೆಲವರು ಹೊರ ಹಾಕ್ತಾ ಇರುವಂತದ್ದು, ಮತ್ತೊಂದು ಕಡೆಗೆ ಹಿರಿಯ ಶಾಸಕರೆಲ್ಲರೂ ಕೂಡ ಬಹಿರಂಗವಾಗಿ ಕೂಡ ಹೊರ ಹಾಕ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಂತ ಶಾಸಕ ಬಸವರಾಜ ಶಿವಗಂಗ ಅವರು ಕೂಡ ಇದೇ ಮಾತನ್ನ ಹೇಳಿರುವಂತದ್ದು. ಅಸಮರ್ಥ ಸಚಿವರು ಇದ್ದಾರೆ ಕೆಲವರು, ಅಂತ ಸಚಿವರ ಕಾರ್ಯವೈಖರಿಯ ಬಗ್ಗೆನೂ ಕೂಡ ಅಸಮಾಧಾನವನ್ನು ಹೊರ ಹಾಕಿದ್ರು. ಒಟ್ಟಾರೆಯಾಗಿ CM ಸಿದ್ದರಾಮಯ್ಯ ಅವರಿಗಾಗಿರ್ಬೋದು, ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಶಾಸಕರ ನೇರವಾದಂತಹ ಬಹಿರಂಗವಾದಂತಹ ಅಸಮಾಧಾನ ಏನಿದೆ ಅದು ಸಹಜವಾಗಿ ಸರ್ಕಾರಕ್ಕೆ ಬಹುದೊಡ್ಡ ಡ್ಯಾಮೇಜ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು, ಮುಜುಗರ ಉಂಟು ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಪಕ್ಷಗಳಿಗೆ ಸ್ವತಃ ಸ್ವಪಕ್ಷ ಶಾಸಕರೇ, ಕಾಂಗ್ರೆಸ್ನ ಶಾಸಕರೇ ತಮ್ಮ ವಿರುದ್ಧದ ಅಸಮಾಧಾನ ಏನಿದೆ ಆ ಮೂಲಕ ಬಹುದೊಡ್ಡ ಅಸ್ತ್ರವನ್ನ ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇದೀಗ ಸರ್ಕಾರದ ಆಡಳಿತದ ವ್ಯವಸ್ಥೆಯಲ್ಲಿ ದೇವರು ಹೊರ ಕೊಟ್ಟರು ಕೂಡ ಪೂಜಾರಿ ಹೊರ ಕೊಡ್ಲಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ ಹೇಳಿದ್ರೆ ಕೆಲವು ಕ್ಷೇತ್ರಗಳಲ್ಲಿ ಅನುದಾನ ಬಿಡುಗಡೆ ಆದ್ರೂ ವರ್ಕ್ ಆರ್ಡರ್ ವಿಷಯ ಆಗ್ತಾ ಇಲ್ಲ, ಮತ್ತೊಂದು ಕಡೆಗೆ ತಮ್ಮ ಕ್ಷೇತ್ರದ ಜನರಿಗೆ, ಫಲಾನುಭವಿಗಳಿಗೆ ಮನೆಗಳನ್ನು ಕೊಡಬೇಕು ಅಂತಂದ ಹೇಳಿದ್ರೆ ಹಣ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಬೇಸರ. ಇದು ಸಹಜವಾಗಿ ಇದು ಮತ್ತೊಂದು ಹಂತ, ಮತ್ತೊಂದು ಸ್ವರೂಪ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ದಿವಿತ್, ಥ್ಯಾಂಕ್ ಯು ಹನುಮಂತ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಇಂಗು ತಿಂದ ಮಂಗನಂತಾಗಿದೆ ಈಗ ಕಾಂಗ್ರೆಸ್ನ ಪರಿಸ್ಥಿತಿ. ಕಾಂಗ್ರೆಸ್ನ ಒಳಗಡೆನೆ ಎಂಥ ಪರಿಸ್ಥಿತಿ ಅಂತಂದ್ರೆ ರಾಜೀನಾಮೆ ಪರ್ವ ಶುರುವಾಗ್ತಾ ಇದೆಯಾ, ಆ ರೀತಿಯಾದಂತಹ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿರೋದು ಕಾಂಗ್ರೆಸ್ ಪಾಳೆಯ. ತಮ್ಮದೇ ಸರ್ಕಾರದ ವಿರುದ್ಧ ಶಾಸಕರು ಕೆಂಡಾಮಂಡಲ ಆಗ್ತಾರೆ.
ಸರ್ಕಾರದ ವಿರುದ್ಧ ಸಾಲು ಸಾಲು ಶಾಸಕರು ಸೇರಿದರು. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಿದೆಯಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತ ವಿಡಿಯೋ ಸಾಕ್ಷ್ಯಗಳು ಕೂಡ ಲಭ್ಯ ಆಗ್ತಾ ಇದೆ. ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ. ಅದರ ಜೊತೆಗೆ ಅನುದಾನಕ್ಕೆ ಕತ್ತರಿ ಬಗ್ಗೆ ರಾಜು ಖಾಗೆ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ರಾಜೀನಾಮೆ ಕೊಟ್ಟೇ ಬಿಡ್ತಾರಾ ರಾಜು ಖಾಗೆ? ಹಾಗಾದ್ರೆ ಏನು ಮಾತಾಡಿದ್ರು ಅವರು ನೋಡೋಣ. ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ಹಾಗಾದ್ರೆ ರಾಜು ಖಾಗೆ ರಾಜೀನಾಮೆ ಕೊಡ್ತಾರಾ? ಮತ್ತಷ್ಟು ಮಾಹಿತಿ ಕೊಡಬೇಕು. ದಿವಿತ್, ಸರ್ಕಾರದಲ್ಲಿ ಇಷ್ಟು ದಿನ ಶಾಸಕರ ಹಿರಿಯ ಶಾಸಕರ ಅಸಮಾಧಾನ, ಬೇಸರ ಎಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು. ಆ ಪರಿಸ್ಥಿತಿ ಯಾವಾಗ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಯಿತು, ಹೊರಗಡೆ ಬಂತು, ಅಷ್ಟು ಮಾತ್ರ ಅಲ್ಲದೆ ಈ ಆಡಿಯೋ ನನ್ನದೇ, ನಾನು ಸತ್ಯವನ್ನೇ ಹೇಳಿದ್ದೇನೆ, ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹಣ ಕೊಟ್ಟಂತವರಿಗೆ ಮನೆಗಳು ಸಿಗ್ತಾ ಇದೆ ಅನ್ನುವಂತ ಆರೋಪವನ್ನ ಮತ್ತೆ ಪುನರುಚ್ಚಾರ ಮಾಡಿದ್ರು. ಅದೀಗ ಮತ್ತೆ ಒಬ್ಬೊಬ್ಬರೇ ಶಾಸಕರು, ಹಿರಿಯ ಶಾಸಕರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳ ವಿಚಾರಕ್ಕೆ ಮಾತನಾಡುವಂತಹ ಸಂದರ್ಭದಲ್ಲಿ ನೇರವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ನಮ್ಮದೇ ಬಿಆರ್ ಪಾಟೀಲ್ ಅವರ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಭಿನ್ನ ಇಲ್ಲ, ನಮಗೂ ಕೂಡ ಅಂತದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ ಹೇಳಿದ್ರೆ ಟೆಂಡರ್ ಆದ್ರೂ ಕೂಡ ವರ್ಕ್ ಆರ್ಡರ್ ವಿಷಯ ಆಗ್ತಾ ಇಲ್ಲ, ಅನುದಾನ ಬಂದರೂ ಕೂಡ ವರ್ಕ್ ಆರ್ಡರ್ ವಿಷಯಗಳಾಗ್ತಾ ಇಲ್ಲ, ಕ್ಷೇತ್ರಗಳಲ್ಲಿ ಜನರಿಗೆ ನಾವು ಯಾವ ರೀತಿ ಉತ್ತರವನ್ನು ಕೊಡಬೇಕು ಅನ್ನುವಂತ ಪ್ರಶ್ನೆಗಳನ್ನ ಈಗ ಎತ್ತುತ್ತಾ ಇರುವಂತದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ ಬಿಆರ್ ಪಾಟೀಲ್ ರವರು ಈಗಾಗಲೇ ಮಾತುಕತೆ ಕರೆದಂತ ಸಂದರ್ಭದಲ್ಲೂ ಕೂಡ ನಾನು 25ಕ್ಕೆ ಬಂದು ಭೇಟಿ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಇದೇ ಹೊತ್ತಿನಲ್ಲಿ ರಾಜು ಖಾಗೆ ಅವರು ಕೂಡ ಈ ಪರಿಸ್ಥಿತಿ ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತೀನಿ, 2 ದಿನದಲ್ಲಿ ಭೇಟಿ ಮಾಡಿ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಇದು ಕೇವಲ ಶಾಸಕರ ಅಸಮಾಧಾನ, ಕೇವಲ ಹಿರಿಯ ಶಾಸಕರು ಮಾತ್ರ ಅಲ್ಲ, ಕಾಂಗ್ರೆಸ್ನೊಳಗಿರುವಂತಹ ಎಲ್ಲ ಬಹುತೇಕ ಶಾಸಕರ ಅಸಮಾಧಾನವೂ ಕೂಡ ಇದೇ ಆಗಿದೆ. ಯಾಕೆಂತಂದ ಹೇಳಿದ್ರೆ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಒಂದು ಕಡೆಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋಂಥದ್ದು ಒಂದು ಕಡೆಗೆ, ಮತ್ತೊಂದು ಕಡೆಗೆ ತಮ್ಮ ಕ್ಷೇತ್ರಗಳಿಗೆ ಕೆಲಸ ಆಗ್ಬೇಕಂತಂದ ಹೇಳಿದ್ರೆ ಹಣ ಕೊಟ್ಟು ಮಾಡಿಸಿಕೊಳ್ಳುವಂತಹ ಅನಿವಾರ್ಯತೆ ಇದ್ರೂ ಕೂಡ, ಸರ್ಕಾರ ನಮ್ಮದೇ ಇದ್ರೂ ಕೂಡ ಇಂತಹ ಪರಿಸ್ಥಿತಿ ಬಂದಿದೆ ಅನ್ನುವಂತ ನೇರವಾದಂತಹ ಬೇಸರವನ್ನ ಆಂತರಿಕವಾಗೂ ಕೊಡೋ ಕಡೆ ಕೆಲವರು ಹೊರ ಹಾಕ್ತಾ ಇರುವಂತದ್ದು, ಮತ್ತೊಂದು ಕಡೆಗೆ ಹಿರಿಯ ಶಾಸಕರೆಲ್ಲರೂ ಕೂಡ ಬಹಿರಂಗವಾಗಿ ಕೂಡ ಹೊರ ಹಾಕ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಂತ ಶಾಸಕ ಬಸವರಾಜ ಶಿವಗಂಗ ಅವರು ಕೂಡ ಇದೇ ಮಾತನ್ನ ಹೇಳಿರುವಂತದ್ದು. ಅಸಮರ್ಥ ಸಚಿವರು ಇದ್ದಾರೆ ಕೆಲವರು, ಅಂತ ಸಚಿವರ ಕಾರ್ಯವೈಖರಿಯ ಬಗ್ಗೆನೂ ಕೂಡ ಅಸಮಾಧಾನವನ್ನು ಹೊರ ಹಾಕಿದ್ರು. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗಾಗಿರ್ಬೋದು, ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಶಾಸಕರ ನೇರವಾದಂತಹ ಬಹಿರಂಗವಾದಂತಹ ಅಸಮಾಧಾನ ಏನಿದೆ ಅದು ಸಹಜವಾಗಿ ಸರ್ಕಾರಕ್ಕೆ ಬಹುದೊಡ್ಡ ಡ್ಯಾಮೇಜ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು, ಮುಜುಗರ ಉಂಟು ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಪಕ್ಷಗಳಿಗೆ ಸ್ವತಃ ಸ್ವಪಕ್ಷ ಶಾಸಕರೇ, ಕಾಂಗ್ರೆಸ್ನ ಶಾಸಕರೇ ತಮ್ಮ ವಿರುದ್ಧದ ಅಸಮಾಧಾನ ಏನಿದೆ ಆ ಮೂಲಕ ಬಹುದೊಡ್ಡ ಅಸ್ತ್ರವನ್ನ ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇದೀಗ ಸರ್ಕಾರದ ಆಡಳಿತದ ವ್ಯವಸ್ಥೆಯಲ್ಲಿ ದೇವರು ಹೊರ ಕೊಟ್ಟರು ಕೂಡ ಪೂಜಾರಿ ಹೊರ ಕೊಡ್ಲಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ ಹೇಳಿದ್ರೆ ಕೆಲವು ಕ್ಷೇತ್ರಗಳಲ್ಲಿ ಅನುದಾನ ಬಿಡುಗಡೆ ಆದ್ರೂ ವರ್ಕ್ ಆರ್ಡರ್ ವಿಷಯ ಆಗ್ತಾ ಇಲ್ಲ, ಮತ್ತೊಂದು ಕಡೆಗೆ ತಮ್ಮ ಕ್ಷೇತ್ರದ ಜನರಿಗೆ, ಫಲಾನುಭವಿಗಳಿಗೆ ಮನೆಗಳನ್ನು ಕೊಡಬೇಕು ಅಂತಂದ ಹೇಳಿದ್ರೆ ಹಣ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಬೇಸರ. ಇದು ಸಹಜವಾಗಿ ಇದು ಮತ್ತೊಂದು ಹಂತ, ಮತ್ತೊಂದು ಸ್ವರೂಪ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ದಿವಿತ್, ಥ್ಯಾಂಕ್ ಯು ಹನುಮಂತ, ನಿಮ್ಮೆಲ್ಲ ಮಾಹಿತಿಗಾಗಿ.